ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಭೀಮಾ ತೀರದಲ್ಲಿ ನಡೆದಂತಹ 6 ಜನರ ಸಾಮೂಹಿಕ ಹತ್ಯಾಕಾಂಡದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪೊಲೀಸ್ ಕಾರ್ಯಾಚರಣೆ ನಡೀತಾ ಇದೆ. ಪ್ರತಿಷ್ಠಿತ ನೀರಾಳೆ ಕುಟುಂಬದ 5 ಜನ ಸೇರಿದಂತೆ ಒಟ್ಟು 6 ಮಂದಿಯನ್ನ ಬರ್ಬರವಾಗಿ ಕೊಚ್ಚಿ ಕೊಂದಿದಂತಹ ಪ್ರಕರಣದ ತನಿಖೆ ತೀವ್ರಗೊಂಡಿದ್ದು ಈಗಾಗಲೇ 10 ಮಂದಿ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಭೀಕರ ಹತ್ಯಾಕಾಂಡದ ಕಂಪ್ಲೀಟ್ ಡೀಟೇಲ್ಸ್ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ವಿಜಯಪುರ ಜಿಲ್ಲೆಯ ಭೀಮಾ ತೀರದಲ್ಲಿ ಭೀಕರ ರಕ್ತಪಾತ ಸೃಷ್ಟಿಸಿದಂತಹ 6 ಜನರ ಸಾಮೂಹಿಕ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ. ಎಸ್ಪಿ ಲಕ್ಷ್ಮಣ್ ನಿಂಬರಗಿ ನೇತೃತ್ವದಲ್ಲಿ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಹತ್ಯೆಯಲ್ಲಿ ಭಾಗಿಯಾಗಿದ್ದಂತಹ 10 ಮಂದಿ ಆರೋಪಿಗಳನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆಯನ್ನು ಸಹ ನಡೆಸ್ತಾ ಇದ್ದಾರೆ. ಇನ್ನು ಈ ಬರ್ಬರ ಕೊಲೆ ಪ್ರಕರಣದಲ್ಲಿ ಒಟ್ಟು 20ಕ್ಕೂ ಹೆಚ್ಚು ಜನರು ಭಾಗಿಯಾಗಿರುವಂತಹ ಶಂಕೆ ಸಹ ವ್ಯಕ್ತವಾಗಿದೆ. ಕೊಲೆಗಡುಕರು ಕೃತ್ಯ ಎಸಗಿದ ತಕ್ಷಣವೇ ನೆರೆಯ ಮಹಾರಾಷ್ಟ್ರಕ್ಕೆ ಓಡ್ ಹೋಗಿ ತಲೆಮರೆಸಿಕೊಂಡಿದ್ರು. ಇದೀಗ ಪೊಲೀಸರು 10 ಜನರನ್ನ ವಶಕ್ಕೆ ಪಡೆದುಕೊಂಡಿದ್ದು ಹತ್ಯಾಕಾಂಡದ ಅಸಲಿ ಕಿಂಗ್ ಪಿನ್ಗಳಿಗಾಗಿ ತೀವ್ರ ಹುಡುಕಾಟ ಸಹ ಮುಂದುವರೆದಿದೆ. ಅಷ್ಟಕ್ಕೂ ಈ ಭೀಕರ ಹತ್ಯಾಕಾಂಡಕ್ಕೆ ಕಾರಣವಾಗಿದ್ದು ಈ ಒಂದು ಜಮೀನಿನ ವಿವಾದ. ಪ್ರತಿಷ್ಠಿತ ನೀರಾಳೆ ಕುಟುಂಬದ 5 ಜನ ಮತ್ತೆ ಮತ್ತೊಬ್ಬ ವ್ಯಕ್ತಿ ಸೇರಿದಂತೆ ಒಟ್ಟು 6 ಮಂದಿಯನ್ನ ಗೋಳಗಿ ಗ್ಯಾಂಗ್ ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿತ್ತು. ಗೋಳಗಿ ಕುಟುಂಬದಲ್ಲೇ ಈ ಜಮೀನಿನ ವಿವಾದ ಇತ್ತು. ವಿವಾದಿತ ಜಮೀನನ್ನ ಖರೀದಿ ಮಾಡೋದಕ್ಕೆ ನೀರಾಳೆ ಕುಟುಂಬದವರು ಮುಂದೆ ಬಂದಾಗ ಇದು ವಿವಾದದ ಜಮೀನು ಅಂತ ಎಚ್ಚರಿಕೆಯನ್ನು ಸಹ ನೀಡಲಾಗಿತ್ತು. ಆದ್ರೂ ನೀರಾಳೆ ಹಾಗೆ ಗೋಳಗಿ ಕುಟುಂಬದ ಮಧ್ಯೆ ಇದೇ ವಿಚಾರವಾಗಿ ಸದಾ ಜಗಳ, ಮಾತಿನ ಚಕಮಕಿ ನಡೀತಾನೆ ಇತ್ತು. ಆದ್ರೆ ವಿವಾದದ ನಡುವೆಯೂ ನೀರಾಳೆ ಕುಟುಂಬದವರು ಆ ಜಮೀನನ್ನ ಖರೀದಿ ಮಾಡೇ ಬಿಟ್ರು. ಜಮೀನನ್ನ ಖರೀದಿ ಮಾಡಿದ ಬಳಿಕ ನೀರಾಳೆ ಕುಟುಂಬದವರು ತಮ್ಮ ಹೊಲಕ್ ಬಂದಿದ್ದನ್ನ ಕಂಡಂತಹ ಗೋಳಗಿ ಗ್ಯಾಂಗ್ ರೊಚ್ಚಿಗೆದ್ದಿದೆ. ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ಶೂಟ್ ಮಾಡಿ ಬಳಿಕ ಮಚ್ಚಿನಿಂದ ಬರ್ಬರವಾಗಿ ಕೊಚ್ಚಿ ಒಂದೇ ಕುಟುಂಬದ 5 ಸೇರಿದಂತೆ 6 ಜನರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಕೊಚ್ಚಿ ಹಾಕಿದ್ದಾರೆ. ಕೃತ್ಯ ಎಸಗಿದ ಬಳಿಕ ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿದ್ದಂತಹ ಹಂತಕರಲ್ಲಿ 10 ಜನರನ್ನ ಪೊಲೀಸರು ಲಾಕ್ ಮಾಡಿದ್ದು ಉಳಿದವರಿಗಾಗಿ ಬಲೆ ಬೀಸಿದ್ದಾರೆ. ಭೀಮಾ ತೀರದಲ್ಲಿ ಮತ್ತೊಮ್ಮೆ ರಕ್ತ ದೋಕುಳಿ ಹರಿಸಿದಂತಹ ಈ ಗೋಳಗಿ ಗ್ಯಾಂಗ್ ಹಾಗೆ 10 ಮಂದಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಆದ್ರೆ ಇಡೀ ಕೃತ್ಯದ ಮಾಸ್ಟರ್ ಮೈಂಡ್ ಹಾಗೆ ಕಿಂಗ್ ಪಿನ್ಗಳು ಯಾರು, ಅವ್ರು ಎಲ್ಲಿದ್ದಾರೆ ಅನ್ನುವಂತಹದನ್ನ ಪತ್ತೆ ಹಚ್ಚೋದಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ನೇತೃತ್ವದ ಟೀಮ್ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ. ಇದಾಗಿತ್ತು ಫೋಕಸ್ ಕ್ರೈಮ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.